ದೊಡ್ಡಬಳ್ಳಾಪುರದ ಪ್ರತಿಷ್ಠಿತ ಶಾಲೆಯಾದ ನ್ಯಾಷನಲ್ ಫ್ರೈಡ್ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲಿ, ಒಳ್ಳೆಯ ಸಂಸ್ಕಾರ ಪಡೆಯಲಿ ಎಂಬ ಉದ್ದೇಶದಿಂದ ಸರಸ್ವತಿ ಪೂಜೆ ಮತ್ತು ತಂದೆ ತಾಯಿಗಳ ಪಾದಪೂಜೆಯನ್ನು ಶಾಲೆಯ ಸಂಸ್ಥಾಪಕರಾದ ಸಿ ನಾಗರಾಜರವರು, ಕಾರ್ಯದರ್ಶಿ ಸತೀಶ್ ರಾಜ್ರವರು, ಮುಖ್ಯ ಶಿಕ್ಷಕಿ ರಶ್ಮಿರವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಶಾಲೆಯ ಎಲ್ಲ ಪೋಷಕರು ಪೂಜಾ ಕಾರ್ಯಗಳಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಿದರು. ಮಾತೃ ದೇವೋಭವ ಪಿತೃ ದೇವೋಭವ ಎಂಬ ನುಡಿಯಂತೆ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯ ಮಹತ್ವ ಎಷ್ಟು, ಯಾವ ರೀತಿ ಗೌರವದಿಂದ ಕಾಣಬೇಕು, ತಂದೆ ತಾಯಿಗಳೇ ನಮಗೆ ಕಣ್ಣಿಗೆ ಕಾಣುವ ದೇವರು ಸಮಾನ ಎಂಬ ಕಲ್ಪನೆಯನ್ನು ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳ ಅರಿವಿಗೆ ತರಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಷಕರನ್ನು ವಿಶೇಷ ವ್ಯವಸ್ಥೆ ಮಾಡಿ ಸಾಲಾಗಿ ಕೂರಿಸಿ ತಮ್ಮ ಮಕ್ಕಳಿಂದ ಪಾದಗಳಿಗೆ ಪೂಜೆಯನ್ನು ಮಾಡಿಸಿ ತಂದೆ ತಾಯಿಯಿಂದ ಆಶೀರ್ವಾದವನ್ನು ಮಾಡಲಾಯಿತು. ಇದು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಧನಾತ್ಮಕ ಪ್ರಗತಿಯನ್ನು ನೀಡಲಿದೆ. ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದ ಪೋಷಕರು ಆಶೀರ್ವದಿಸಿ ಸಂತೃಪ್ತ ಭಾವನೆಯನ್ನು ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಸಹ ತಂದೆ ತಾಯಿ ಆಶೀರ್ವಾದದ ಮಹತ್ವವನ್ನು ಅರಿತು ಸುಸಂದರ್ಭವನ್ನು ಸ್ಮರಿಸಿದರು. ಸರ್, ತಮ್ಮ ಶಾಲೆಯಲ್ಲಿ ಇವತ್ತು ಸರಸ್ವತಿ ಪೂಜೆ ಮತ್ತು ಪೋಷಕರ ಪಾದಪೂಜೆ ಹಮ್ಮಿಕೊಂಡಿದೆ. ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಸರ್? ಇದು ಫಸ್ಟ್ ಆಫ್ ಆಲ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಅತ್ಯಂತ ಪವಿತ್ರವಾದಂತಹ ಕಾರ್ಯಕ್ರಮ ಇದು ಪಾದಪೂಜೆ ಅನ್ನೋದು. ಈ ಪಾದಪೂಜೆ ಅತ್ಯಂತ ಪವಿತ್ರವಾದ ಸಂಪ್ರದಾಯ ಅನ್ನೋದಕ್ಕಿಂತ ಮಕ್ಕಳಲ್ಲಿ ಪೇರೆಂಟ್ಸಲ್ಲಿರುವಂತಹ ಭಕ್ತಿ, ಗೌರವ ಮತ್ತು ಶ್ರದ್ಧೆ ಇದನ್ನು ತೋರಿಸುವಂತಹ ಕಾರ್ಯಕ್ರಮ ಇದು. ಮಕ್ಕಳು ಪೇರೆಂಟ್ಸ್ನ ಒಂದು ಪಾದನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಒಳ್ಳೆ ಧನಾತ್ಮಕ ಶಕ್ತಿ ಮಕ್ಕಳು ಬರುತ್ತೆ. ಸೊ ಮತ್ತು ಮಕ್ಕಳು ಈಗ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿ ಓದಿರ್ತಾರೆ. ಆದರೂ ಒಂದು ತಂದೆ ತಾಯಿ ಆಶೀರ್ವಾದ ಅನ್ನೋದು ಆ ಮಕ್ಕಳಲ್ಲಿ ತುಂಬಾ ಹೆಚ್ಚಿನ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಮಧ್ಯದಲ್ಲಿ ಮಾಡ್ತಾ ಇದ್ವಿ. ಈ ವರ್ಷ ಮಕ್ಳಿಗೆ ಅದೊಂದು ಪಾದಪೂಜೆನ ಸರಸ್ವತಿ ಪೂಜೆ ಜೊತೆಗೆ ಮಾಡೋದ್ರಿಂದ ಸೊ ತಾಯಿ ಸರಸ್ವತಿ ಆಶೀರ್ವಾದ ಹಾಗೂ ತಂದೆ ತಾಯಿ ಆಶೀರ್ವಾದ ಸಿಗಲಿ ಅಂತ ಮಕ್ಕಳಿಗೆ ಈ ದಿನ ನಾವು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈಗ ಎಲ್ಲ ಮಕ್ಕಳಿಗೂ ಅಂದರೆ ಶಿಕ್ಷಕರು ನೆಕ್ಸ್ಟ್ ಪೋಷಕರೇ ಮೊದಲ ಗುರು ಅಂತಾರೆ. ಮೊದಲ ಗುರು ಅಂದರೆ ತಂದೆ ತಾಯಿ ಅವರ ಆಶೀರ್ವಾದ ಪಡ್ಕೊಂಡು ಎಕ್ಸಾಮ್ ಬರೋದು ಒಂದು ಯಶಸ್ವಿ ಆಗ್ತಾರೆ ಅಂತ. ಸೊ ಈಗ ಮನೇಲೆ ಹೇಳ್ತಾರೆ ಯಾವಾಗ್ಲೂ ಅಂತಂದ್ರೆ ತಂದೆ ತಾಯಿ ಆಶೀರ್ವಾದ ಮತ್ತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳ್ತಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದೇ ರೀತಿ ತಂದೆ ತಾಯಿಗಳು ಪ್ರಥಮವಾಗಿ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಫಸ್ಟ್ ಮಕ್ಕಳು ಹುಟ್ಟಿದ ತಕ್ಷಣ ನೋಡೋದೇ ತಾಯಿನ, ಮಗು, ಆಮೇಲೆ ತಂದೆನ. ಸೊ ಆ ತಂದೆ ತಾಯಿ ಆಶೀರ್ವಾದ ಎಲ್ಲದಕ್ಕಿಂತ ಗುರುವಿನ ಆಶೀರ್ವಾದಕ್ಕಿಂತ ಅತ್ಯಂತ ಅಮೂಲ್ಯವಾದದ್ದು ತಂದೆ ತಾಯಿ ಆಶೀರ್ವಾದ. ಅದಕ್ಕೋಸ್ಕರ ಈ ಪಾದಪೂಜೆ ಅನ್ನೋ ಕಾರ್ಯಕ್ರಮ ನಾವು ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಟೈಮಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೊಂದು ಮಕ್ಕಳಿಗೊಂದು ಅಡಿಷನಲ್ ಬೆನಿಫಿಟ್ ಇದು. ಪೋಷಕರು ಮತ್ತು ಮಕ್ಕಳು ಯಾವ ರೀತಿ ಭಾಗವಹಿಸಿದ್ದಾರೆ ನೀವೇ ನೋಡಿದ್ರಿ, ಆಲ್ಮೋಸ್ಟ್ ಎಲ್ಲರೂ ತುಂಬಾ ಪೋಷಕರೆಲ್ಲ ಒಂದು ಭಕ್ತಿ ಪೂರ್ವಕವಾಗಿ ಆ ಖುಷಿ ಅವ್ರಿಗೆ ಹೇಳಕ್ಕಾಗ್ತಿಲ್ಲ. ಕೆಲವು ಪೇರೆಂಟ್ಸ್ ಕಣ್ಣೀರು ಹಾಕೊಂಡು ಹೋದ್ರು, ನನ್ನ ಮಕ್ಕಳಿಗೆ ಈ ರೀತಿ ನಮ್ಮ ಆಶೀರ್ವಾದ ಮಾಡೋದು ಒಂಥರ ಖುಷಿ ಕೊಡುತ್ತೆ ಅಂತ. ಇದೊಂಥರ ಪಾಸಿಟಿವ್ ವೈಬ್ಸ್. ಯಾವುದೇ ಒಂದು ಶಾಲೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಮಾಡೋದೇ ಇದು ಒಳ್ಳೇದು ಅಂತ ನಾನು ಈ ಮೂಲಕ ಎಲ್ಲ ಶಾಲಾ ಮಂಡಳಿಗೆ ಹೇಳ್ತಾ ಇದ್ದೀವಿ. ಸೊ ಎಕ್ಸಾಮ್ ಟೈಮಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಅದೊಂದು ಪಾಸಿಟಿವ್ ವೈಬ್ ಬರುತ್ತೆ. ದಯವಿಟ್ಟು ಎಲ್ಲ ಶಾಲೆಯವರು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಎಕ್ಸಾಮ್ ಬರ್ತಿದೆ, ಮಕ್ಕಳನ್ನ ಏನು ಮೆಸೇಜ್ ಕೊಡ್ತೀರಾ? ಪರೀಕ್ಷೆ ಯಾವ ರೀತಿ? ಮಕ್ಕಳಿಗೆಲ್ಲ ನಾನು ಹೇಳೋದು ಸಿಂಪಲ್ ಆಗಿ ಒಂದೇ ಮೆಸೇಜು. ನೀವು ವರ್ಷ ಪೂರ್ತಿ ಓದಿದ್ದೀರಾ, ಈ ಕೊನೆ ಟೈಮಲ್ಲಿ ಲಾಸ್ಟ್ ಒಂದು 15 to 20 ಡೇಸ್ ಇರುತ್ತೆ. ಆ ಟೈಮಲ್ಲಿ ನೀವು ಕಷ್ಟಪಟ್ಟು ಓದಿ. ಅದಾದ್ಮೇಲೆ 2 months ಹೆಂಗೋ ಹಾಲಿಡೇ ಇದೆ, ಸಮ್ಮರ್ ಹಾಲಿಡೇಸ್, ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿರಂತೆ. ಈಗ ದಯವಿಟ್ಟು ಮಕ್ಕಳೆಲ್ಲ ಕೂತ್ಕೊಂಡು ಗಮನ ಕೊಟ್ಟು 15 to 20 ಡೇಸ್, ಈವನ್ ಆ ಪೇರೆಂಟ್ಸ್ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ಈ 20 ಡೇಸ್ ಗಮನ ಕೊಟ್ಟು ಮಕ್ಕಳನ್ನ ಓದಂಗೆ ಮಾಡಿ. ಇನ್ ಕೇಸ್ ನಿಮ್ಮ ಮಕ್ಕಳೇನಾದ್ರೂ ಓದಿಲ್ಲ ಅಂದರೆ ದಯವಿಟ್ಟು ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು. ಸರಸ್ವತಿ ಪೂಜೆಯು ವಿದ್ಯಾರ್ಥಿಗಳಲ್ಲಿ ವಿದ್ಯೆಯ ಕಡೆಗೆ ಗಮನ ಹರಿಸಿ ವಿದ್ಯೆ ಬುದ್ಧಿಯನ್ನು ನೀಡಮ್ಮ ಅಂತ ಸ್ಮರಿಸಿ ಪೂಜಿಸುವ ಪೂಜಾ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯಲು, ಅವರು ಓದಿದ್ದೆಲ್ಲ ನೆನಪಿಗೆ ಬರಲು ತಾಯಿ ಶಾರದೆ ಆಶೀರ್ವಾದ ಮಕ್ಕಳಿಗೆ ಸಿಗಲಿ ಅಂತ ಭಕ್ತಿಯಿಂದ ತಾಯಿ ಶಾರದೆಯನ್ನು ಪೂಜಿಸಲಾಯಿತು. ಕೊನೆಯಲ್ಲೇ ಪ್ರಸಾದವನ್ನು ನೀಡಲಾಯಿತು. ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಆಚರಣೆ ಇದು. ಕೇವಲ ಒಂದು ಸಂಪ್ರದಾಯವಲ್ಲ, ಅದು ಕೃತಜ್ಞತೆ, ಗೌರವ ಮತ್ತು ಭಕ್ತಿಯ ಸಂಕೇತ ಕೂಡವಾಗಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಯದರ್ಶಿ ಸತೀಶ್ ರಾಜ್ರವರು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ತಂದೆ ತಾಯಿಗಳನ್ನು ಗೌರವಿಸಿದು ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವುದು ಹೇಗೆ ಅಂತ ಕಲಿಸಿ ಉತ್ತಮ ಪ್ರಜೆಯನ್ನಾಗಿ ನಿರ್ಮಿಸುವುದು ನಮ್ಮ ಉದ್ದೇಶವಾಗಿದೆ.
ಅದರ ಒಂದು ಭಾಗವಾಗಿ ಸರಸ್ವತಿ ಪೂಜೆ ಮತ್ತು ತಂದೆ ತಾಯಿಗಳ ಪಾದಗಳಿಗೆ ಪೂಜಿಸಿ ಆಶೀರ್ವಾದ ಪಡೆಯುವ ಕಾರ್ಯಕ್ರಮ ಇದಾಗಿದೆ. ಇದರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸಲಿ, ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿ ಉತ್ತಮ ಅಂಕಗಳನ್ನು ಪಡೆಯಲಿ ಅಂತ ಬಯಸ್ತೇನೆ ಅಂತ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರು ತುಂಬಾ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಮಕ್ಕಳಿಗೆ ಆಶೀರ್ವದಿಸಿ ತುಂಬಾ ಸಂತೋಷ ಮತ್ತು ಗೌರವ ಸಮರ್ಪಣಾ ಭಾವವನ್ನು ವ್ಯಕ್ತಪಡಿಸಿದರು. ಯಶಸ್ವಿಯಾಗಿ ನಡೆದ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೋಷಕರಿಗೆ ಹಾಗೂ ಗುರು ಹಿರಿಯರಿಗೆ ನ್ಯಾಷನಲ್ ಫ್ರೈಡ್ ಶಾಲೆಯ ಆಡಳಿತ ಮಂಡಳಿ ಧನ್ಯವಾದಗಳನ್ನು ಅರ್ಪಿಸಿದರು. ಮಕ್ಕಳಿಗೆ ಈ ದಿನದಲ್ಲಿ ಪೂಜೆ ಮಾಡಬಾರದು. ಮಕ್ಕಳು ಬೆಳೆಯಬೇಕಾದ್ರೆ ಈ ಎರಡು ಅಂಗದ ಬೆಳೆಗಳು ಮತ್ತು ಮಧ್ಯದ ಬೆಳೆಗಳು ಈ ಎರಡು ಬೆಳೆಗಳನ್ನು ಪೂಜೆ ಮಾಡಿದಾಗ ಲೈಫ್ ಒಂದು ಫೋಟೋ ಕಳಿಸ್ಲಾ? ಫುಲ್ ಎಲ್ಲ ಮೇಲಿಂದ ತೆಗೆದು ಕಳಿಸ್ಬಿಡ. ಹಚ್ಕೊಳ್ಳಿ.